ಐವಾನ್ ಸರ್ ಕೊಡ್ತಿರುವ ಸ್ಟೇಟ್ಮೆಂಟ್ ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೊಡ್ತಿರೋ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ನಾವ್ ಯಾಕೆ ಈ ಕನ್ಕ್ಲೂಷನ್ ಬರಬಾರದು? ಲೈಕ್ ದರ್ ಇಸ್ ಅ ಲ್ಯಾಕ್ ಆಫ್ ಕೋಆರ್ಡಿನೇಷನ್. ಗೃಹ ಇಲಾಖೆಗೂ ಹಾಗೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಅವರಿಗೆ ಕೋಆರ್ಡಿನೇಷನ್ ಇಲ್ಲ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೂ ಮುಖ್ಯಮಂತ್ರಿಗಳಿಗೂ ಕೋಆರ್ಡಿನೇಷನ್ ಇಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಪೊಲೀಸ್ ಇಲಾಖೆಗೂ ಕೋಆರ್ಡಿನೇಷನ್ ಇಲ್ಲ. ಎಲ್ಲಿ ಹುಡ್ಕೋಣ ಈ ಕೋಆರ್ಡಿನೇಷನ್? ಹಂಗಾದ್ರೆ ತಾವು ಕೋಆರ್ಡಿನೇಷನ್ ಅಂತ ಏನ್ ಪದ ಬಳಸ್ತಾ ಇದೀರೋ ಇದನ್ನ ನಾವು ಲೀಗಲ್ ಏನ್ ಹೇಳ್ತೀವಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಇವತ್ತು ಕಾಂಗ್ರೆಸ್ ಅವರು ಏನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ, ವಾದವನ್ನ ಮಾಡ್ತಾ ಇದ್ದಾರೆ, ಇಲ್ಲ ಆತರ ಇಲ್ಲ ಈ ತರ ಇಲ್ಲ ಅಂತ. ಬಟ್ ಸರ್ಕಾರವೇ ಅವ್ರದ್ದು, ವಿಧಾನಸೌಧ ಮೆಟ್ಲು ಅವ್ರದ್ದೇ, ಚಿನ್ನಸ್ವಾಮಿಯ ಗೇಟು ಅವ್ರದ್ದೇ. ಇಲ್ಲಿ ಏನಾಗಿದೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರದ್ದಲ್ವಂತೆ, ಕೆಎಸ್ಸಿಎ ಬರ್ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್. ಆದ್ರೆ ಸಾಮಾನ್ಯ ಜನರು ಮಾತಾಡ್ತಾ ಇರುವಂತ ಪ್ರಶ್ನೆ ಏನು ಅಂದ್ರೆ ತಲೆದಂಡಗಳನ್ನ ನೀವು ಆ ಹರಿಬಿರಿಯಲ್ಲಿ ಎಲ್ಲರೂ ಮೇಲೂ ಮಾಡ್ಬಿಡ್ತೀರಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀರಾ. 7 ಗಂಟೆಗೆ 7:15 ತಾವು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿಯನ್ನ ಕಂಡಕ್ಟ್ ಮಾಡ್ತೀರಿ, ತಿರ್ಗಾ ನಾಳೆ ಬೆಳಗ್ಗೆ ಸಸ್ಪೆನ್ಷನ್ ಮಾಡ್ತೀರಿ, ಆಮೇಲೆ ಜಸ್ಟಿಸ್ ಕುನ್ನಾ ಅವ್ರನ್ನ ಅಪಾಯಿಂಟ್ ಮಾಡ್ತೀರಿ, ಏನೇನೋ ನಾವು ಮಾಡ್ತಿದ್ರಿ. ಇವೆಲ್ಲವೂ ಕೂಡ ಹೈಕೋರ್ಟ್ PA ನಿಮಿಷ ಸರ್, ಇವೆಲ್ಲವೂ ಕೂಡ ಹೈಕೋರ್ಟ್ PA ಇರುವಂತ ಪ್ರೇಯರ್ಸ್ಗಳು, ಪ್ರಾರ್ಥನೆಗಳು. ನಾಳೆ ಬೆಳಗ್ಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಈ ವರದಿಯನ್ನ ಕೋರ್ಟ್ ಸಲ್ಲಿಸ್ತಾರೆ. ಏನಂತ ಅಂದ್ರೆ ಸ್ವಾಮಿ ನಾವೆಲ್ಲರಿಗೂ ಕೂಡ ಈ ತರ ಎಲ್ಲರೂ ಆಗಲೇ ಮಾಡ್ಬಿಟ್ಟಿದೀವಿ ಅಂತ ಹೇಳಿ. ದರ್ ಇಸ್ ನೋ ಅದರ್ ವೇ. ನಾಳೆ ನನ್ನ ಪಿಟಿಷನ್ ವಿಡ್ರಾ ಮಾಡ್ಬೇಕು, ಯಾಕಂದ್ರೆ ನಂದೆಲ್ಲವೂ ಫುಲ್ಫಿಲ್ ಆಗಿದ್ದಾವೆ. ಮೋರ್ ಓವರ್ ಇವಾಗ ಜನ ಕೇಳ್ತಿರೋಂತ ಪ್ರಶ್ನೆ, ಸಾಮಾನ್ಯ ಜನ ಕೇಳ್ತಿರೋಂತ ಪ್ರಶ್ನೆ, ನಿಮಗೆ ಇಷ್ಟು ಜನ ಕೋಟ್ಯಾಂತರ ಜನ ಬರುತ್ತೆ ಅಂತ, ಲಕ್ಷಾಂತರ ಜನ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಇಷ್ಟೊಂದು ಹರಿಬಿರಿ ಯಾಕೆ ಮಾಡಿದಿರಿ ಅನ್ನೋಂಥದ್ದು. ಜನ ದಡ್ಡ ಅಲ್ಲ, ನೀವು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಕೊಂತಾ ಇದ್ದೀರಿ. ಮತ್ತೆ ಸ್ಟೇಜ್ ಮೇಲೆ ಪಬ್ಲಿಕ್ ಅಂದ್ರೆ ನಮ್ಮ ಫಂಡ್ಸ್ ಅಲ್ಲಿ ಮಾಡುವಂತ ಜಾಗ, ಆ ಜಾಗದಲ್ಲಿ ಪಬ್ಲಿಕ್ ಆಫೀಸರ್ಸ್ ಬಿಟ್ಟು ಬೇರೆ ಇನ್ವೈಟ್ ಆಗಿಬಿಟ್ಟು ಕುಟುಂಬದವರು ಬರಬಹುದಾ? ದಿಸ್ ಇಸ್ ಅಗೇನ್ ದ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್. ನೀವು ಮನೆ ಫಂಕ್ಷನ್ ಮಾಡ್ತಿಲ್ಲ ಸರ್, ಯಾರನ್ನ ನೀವು ಕರ್ಸ್ಕೊಂಡ್ಬಂದು ಸ್ಟೇಜ್ ಮೇಲೆ ಮಾಡ್ತಿದ್ರಿ. ದಿಸ್ ಇಸ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್. ಇವೆಲ್ಲವೂ ಕೂಡ ಒಂದು ನೆಗ್ಲಿಜಿಬಲ್ ಅಂತ ಏನ್ ಹೇಳ್ತೀವಲ್ಲ, ಇದಕ್ಕೆಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ತಲೆದಂಡ ಆಗ್ಲೇಬೇಕು. ಹಾಗಾಗಿ ನಾವು ರಾಜಕೀಯ ಪಕ್ಷವನ್ನ ಕಾಂಗ್ರೆಸ್ ಅಂತೂ ಬಯಸಿರ್ಲಿಲ್ಲ, ಅನ್ನೊಂದು ಜನ ಸಾಯ್ಬೇಕು ಅಂತ ಹೇಳಿ ವಿ ಆಲ್ಸೋ ಅಗ್ರಿ, ಅನ್ನೊಂದು ಜನ ಹೋಗ್ಬೇಕು ಅನ್ನೋದು ನಮ್ಗೆ ಯಾರಿಗೂ ಕೂಡ ಇರಲಿಲ್ಲ. ಬಟ್ ನಿಮ್ಗೆ ಇವೆಲ್ಲವೂ ಕೂಡ ಕೊಟ್ಟಾಗ ಸಂವಿಧಾನದಲ್ಲಿ ತಾವು ಪ್ರಾರ್ಥನೆ ಮಾಡಿ 3 ಸಲ ಏನು ಮುಖ್ಯಮಂತ್ರಿಗಳು ಆಗಿರ್ತೀರಿ, ನಿಮ್ಗೆ 2 ಅವರ್ ಮೆಸೇಜ್ ಬಂದಿಲ್ಲ ಒಬ್ರು ರಾಜ್ಯದಲ್ಲಿ ಸತ್ತೋಗಿದ್ದಾರೆ ಕಾಲ್ತುಳಿದಲ್ಲಿ ಅಂದ್ರೆ ಇಟ್ ಇಸ್ ಅ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್. ನೀವ್ ಯಾಕೆ 5 ವರ್ಷ ಬೇಕು ನಮಗೆ? ಹಾಗಾದ್ರೆ ನಿಮಗೂ ಉಪಮುಖ್ಯಮಂತ್ರಿಗೂ ಕೋಆರ್ಡಿನೇಷನ್ ಇಲ್ಲ. ನೀವು ನಿಮ್ಮಲ್ಲೇ ತುಳಿಯೋದ್ರಲ್ಲಿ, ನಿಮ್ಮ ಸಂಭ್ರಮಾಚರಣೆ ಮಾಡೋದ್ರಲ್ಲಿ ಬಲಿಪಶು ಆಗಿದ್ದಂಥದ್ದು ಪಬ್ಲಿಕ್. ಅವನು ಯಾರು ನಿಜವಾದ RCB ಅವನು ಇದ್ನಲ್ಲ, ಫ್ಯಾನ್ ಇದ್ನಲ್ಲ, ಅವನಾದ. ನಿಮಗೆ ನೀವೇನಾದ್ರೂ ಕೂಡ 3 ಗಂಟೆಗೆ ಪ್ರಾಯೋಜಕ ಈ ಒಂದು ಸೆರೆಮನಿಯನ್ನ ಮಾಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದ್ರು, ಟಿಕೆಟ್ ಸಿಕ್ಕಿದ್ರೆ ಆಚೆ ಕಡೆ ನಿಂತ್ಕೊಂತ ಇದ್ರು. ಇದು ಬರ್ತಾನೆ ಇರಲಿಲ್ಲ. ಪೊಲೀಸರು ಆತರವಾಗಿ ಇಲ್ಲಿ ಮಾಡ್ಬೇಕಾ ಅಲ್ಲಿ ಮಾಡ್ಬೇಕಾ ಗೊತ್ತಾಗ್ದಿರೋ ಹಾಗೆ ಪೊಲೀಸರ ಲ್ಯಾಕ್ ಆಫ್ ಪೊಲೀಸ್ ಇರೋದ್ರಿಂದ, ಆ ಲ್ಯಾಕ್ ಆಫ್ ಪೊಲೀಸ್ ಯಾಕಿದ್ರು ಅಂದ್ರೆ ನಿಮ್ಮ ಒಂದು ಪ್ರೆಷರ್ಗೆ, ನಿಮ್ಮ ಫ್ಯಾಮಿಲಿಗಳಿಗೆ. ನೀವೇ ಆಗ್ಲೇ ಹೇಳ್ತಾ ಇದ್ರಿ ಬ್ರೇಕ್ ಅಲ್ಲಿ, ಅದನ್ನ ನಾನು ಆನರ್ ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 3:45ಗೆ ಮೊದಲ ಸಾವಾಯ್ತು ಅಂತ ಹೇಳಿರೋದು ನಾವಲ್ಲ, ಮಾಧ್ಯಮದವರಲ್ಲ, ಮುಖ್ಯಮಂತ್ರಿಗಳು. ಈ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದ್ದೆ 4:45 ನಂತರದಲ್ಲಿ. ಅಂದ್ರೆ ನೀವು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆನೆ ಅಲ್ಲೊಂದು ಬಲಿಯಾಗಿ ಹೋಗಿದೆ. ಹೆಂಗ್ ಮಾಡಿದ್ರಿ ಸ್ವಾಮಿ ಕಾರ್ಯಕ್ರಮ? ನಿಮ್ ಇಂಟೆಲಿಜೆನ್ಸ್ ಬ್ಯೂರೋ, ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿ ಕೂಡ ಧೈರ್ಯ ಮಾಡ್ಲಿಲ್ವಾ? ಸರ್ಕಾರದ ಪ್ರತಿನಿಧಿಗಳಿಗೆ, ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಸ್ವಾಮಿ ಇಲ್ಲೊಂದು ಹೆಣ ಬಿದ್ದೋಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ, ದಯಮಾಡಿ ಈ ಕಡೆ ಗಮನ ಕೊಡಿ ಅಂತ ಹೇಳೋ ಧೈರ್ಯ ಯಾರು ಮಾಡ್ಲಿಲ್ವಾ? ಅಥವಾ ದಯಾನಂದ್ ಅವರಿಗೆ, ಮೇಡಮ್ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ದಯಾನಂದ್ ಅವರಿಗೆ ಗೇಟ್ ಒಳಗಡೆ ಬಂದು ವಿಧಾನಸೌಧ ಮೆಟ್ಲ ಮೇಲೆ ಬಂದು ಮುಖ್ಯಮಂತ್ರಿಗಳಿಗಾಗ್ಲಿ ಅಥವಾ ಪರಮೇಶ್ವರ್ಗಾಗ್ಲಿ ಮೆಸೇಜ್ ಅನ್ನ ಕೊಡಕ್ಕಾಗ್ಲಿಲ್ವಾ? ಈ ತರ ಒಂದು ವಿಷಯ ಆಗಿದೆ ಅಂತ ಹೇಳಿ. ಅದು ಗೊತ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ಬರ್ತದೆ ಸ್ಟೇಟ್ಮೆಂಟ್, 2 ಆಗಿದೆ, 10 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಅಂತ ಹೇಳ್ತಾರೆ ದಯಾನಂದ್ ಅವರು ಅಂತ ಒಂದು ಮಾತು ಬರ್ತವೆ. ಇವೆಲ್ಲವೂ ಕೂಡ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿಯನ್ನ ಸರ್ಕಾರದ ಮೇಲೆ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥದ್ದು ನನ್ನ ವಾದ. ನಾನು 2 ಪಾಯಿಂಟ್ ಹೇಳ್ತೀನಿ. ಇದು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ನಾವು ನಿಲ್ಸೋದಿಕ್ಕಾಗಲ್ಲ, ಇದು ಕ್ರಿಮಿನಲ್ ನೆಗ್ಲಿಜೆನ್ಸ್. ಇದು ಕಂಪ್ಲೀಟ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ಸ್ಟೇಟ್ ಗವರ್ಮೆಂಟ್. ನೀವು ನೆಟ್ವರ್ಕ್ ಇರ್ಲಿಲ್ಲ, ಸಿಎಂಗೆ ಫೋನ್ ಮಾಡಕ್ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಜನರು ಅದೇ ಸ್ಟೇಡಿಯಂ ಹೊರಗಡೆ ನಿಂತ್ಕೊಂಡು ಟ್ವಿಟರ್ ಅಲ್ಲಿ ಮೆಸೇಜ್ ಬರೀತಾ ಇದ್ದಾರೆ, ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಸ್ವತಃ ಮೆಸೇಜ್ ಮಾಡಿದ್ರು ಈ ತರ ನಡೀತಿದೆ ಅಂತ. ಮುಖ್ಯಮಂತ್ರಿಗೆ ಗೊತ್ತಾಗಿಲ್ವಾ? ಮುಖ್ಯಮಂತ್ರಿಗಳು ನೆಟ್ವರ್ಕ್ ಚೇಂಜ್ ಮಾಡ್ಕೊಳ್ಬೇಕು. ಐ ಹ್ಯಾವ್ ಟು ಸ್ಲಿಪ್ ಇನ್ ಟು ಅ ಬ್ರೇಕ್. ಇವಾಗ ಕ್ವಿಕ್ ಬ್ರೇಕ್ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಇದಕ್ಕೆ ಕಾಂಪಿಟೇಷನ್ ನಡೀತಿದೆಯಂತೆ. ಹೌದೋ ಇಲ್ಲೋ ಗೊತ್ತಿಲ್ಲ. ಐವಾನ್ ಸರ್ನ ಪ್ರಶ್ನೆ ಮಾಡೋಣ. ದೆಹಲಿಗೆ ಹೋಗೋ ರೇಸ್ ಆಕ್ಚುಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಹೋಗಿ ಹೈಕಮಾಂಡ್ ಮುಂದೆ ವರದಿ ಕೊಡಬೇಕಾಗಿತ್ತು. ಆದ್ರೆ ಆಲ್ರೆಡಿ DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗ್ತಿದ್ದಾರಂತೆ. ಹಂಗಂದ್ರೆ
ಆದ ತಪ್ಪು ಯಾರಿಂದ ಹೆಂಗೆ ಇದೆಲ್ಲದರ ವರದಿಯನ್ನ ಖುದ್ದು ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಮುಂದೆ ಪ್ರಾಮಾಣಿಕವಾಗಿ ಕೊಡ್ತಾರ? ಆ ನಿರೀಕ್ಷೆಯನ್ನಾದ್ರೂ ನಾವ್ ಇಟ್ಟುಕೊಳ್ಬಹುದಾ? ಈಗ ಐವಾನ್ ಸರ್ ಕೊಡ್ತಿರುವ ಸ್ಟೇಟ್ಮೆಂಟ್ ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೊಡ್ತಿರೋ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ನಾವ್ ಯಾಕೆ ಈ ಕನ್ಕ್ಲೂಷನ್ ಬರಬಾರದು? ಲೈಕ್ ದರ್ ಇಸ್ ಅ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಗೃಹ ಇಲಾಖೆಗೂ 100%. ಹಾಗೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಅವರಿಗೆ ಕೋಆರ್ಡಿನೇಷನ್ ಇಲ್ಲ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೂ ಮುಖ್ಯಮಂತ್ರಿಗಳಿಗೂ ಕೋಆರ್ಡಿನೇಷನ್ ಇಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಪೊಲೀಸ್ ಇಲಾಖೆಗೂ ಕೋಆರ್ಡಿನೇಷನ್ ಇಲ್ಲ. ಎಲ್ಲಿ ಹುಡ್ಕೋಣ ಈ ಕೋಆರ್ಡಿನೇಷನ್? ಹಂಗಾದ್ರೆ ತಾವು ಕೋಆರ್ಡಿನೇಷನ್ ಅಂತ ಏನ್ ಪದ ಬಳಸ್ತಾ ಇದೀರೋ ಇದನ್ನ ನಾವು ಲೀಗಲ್ ಏನ್ ಹೇಳ್ತೀವಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಇವತ್ತು ಕಾಂಗ್ರೆಸ್ ಅವರು ಏನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ, ವಾದವನ್ನ ಮಾಡ್ತಾ ಇದ್ದಾರೆ, ಇಲ್ಲ ಆ ತರ ಇಲ್ಲ ಈ ತರ ಇಲ್ಲ ಅಂತ. ಬಟ್ ಸರ್ಕಾರವೇ ಅವ್ರದ್ದು, ವಿಧಾನಸೌಧ ಮೆಟ್ಲು ಅವ್ರದ್ದೇ, ಚಿನ್ನಸ್ವಾಮಿಯ ಗೇಟು ಅವ್ರದ್ದೇ. ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರದಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರದಲ್ವಂತೆ, ಕೆಎಸ್ಸಿಎ ಬರ್ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್. ಆದ್ರೆ ಸಾಮಾನ್ಯ ಜನರು ಮಾತಾಡ್ತಾ ಇರುವಂತ ಪ್ರಶ್ನೆ ಏನು ಅಂದ್ರೆ ತಲೆದಂಡಗಳನ್ನ ನೀವು ಆ ಹರಿಬರಿಯಲ್ಲಿ ಎಲ್ರೂ ಮೇಲೂ ಮಾಡ್ಬಿಡ್ತೀರಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀರಾ. 7 ಗಂಟೆಗೆ 7:15 ತಾವು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿಯನ್ನ ಕಂಡಕ್ಟ್ ಮಾಡ್ತೀರಿ, ತಿರ್ಗಾ ನಾಳೆ ಬೆಳಗ್ಗೆ ಸಸ್ಪೆನ್ಷನ್ ಮಾಡ್ತೀರಿ, ಆಮೇಲೆ ಜಸ್ಟಿಸ್ ಕುನ್ನಾ ಅವ್ರನ್ನ ಅಪಾಯಿಂಟ್ ಮಾಡ್ತೀರಿ, ಏನೇನೋ ನಾವು ಮಾಡ್ತಿದ್ರಿ. ಇವೆಲ್ಲವೂ ಕೂಡ ಹೈಕೋರ್ಟ್ PA, ಒಂದು ನಿಮಿಷ ಸರ್, ಇವೆಲ್ಲವೂ ಕೂಡ ಹೈಕೋರ್ಟ್ PA ಇರುವಂತೆ ಪ್ರೇಯರ್ಸ್ಗಳು, ಪ್ರಾರ್ಥನೆಗಳು. ನಾಳೆ ಬೆಳಗ್ಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಈ ವರದಿಯನ್ನ ಕೋರ್ಟ್ ಸಲ್ಲಿಸ್ತಾರೆ. ಏನಂತ ಅಂದ್ರೆ ಸ್ವಾಮಿ ನಾವ್ ಎಲ್ರಿಗೂ ಕೂಡ ಈ ತರ ಎಲ್ಲ ಆಗ್ಲೇ ಮಾಡ್ಬಿಟ್ಟಿದೀವಿ ಅಂತ ಹೇಳಿ. ದರ್ ಇಸ್ ನೋ ಅದರ್ ವೇ. ನಾಳೆ ನನ್ನ ಪಿಟಿಷನ್ ವಿಡ್ರಾ ಮಾಡ್ಬೇಕು, ಯಾಕಂದ್ರೆ ನಂದೆಲ್ಲವೂ ಫುಲ್ಫಿಲ್ ಆಗಿದ್ದಾವೆ. ಮೋರ್ ಓವರ್ ಇವಾಗ ಜನ ಕೇಳ್ತಿರೋಂತ ಪ್ರಶ್ನೆ, ಸಾಮಾನ್ಯ ಜನ ಕೇಳ್ತಿರೋಂತ ಪ್ರಶ್ನೆ, ನಿಮಗೆ ಇಷ್ಟು ಜನ, ಕೋಟ್ಯಾಂತರ ಜನ ಬರುತ್ತೆ ಅಂತ, ಲಕ್ಷಾಂತರ ಜನ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಇಷ್ಟೊಂದು ಹರಿಬಿರಿ ಯಾಕೆ ಮಾಡಿದಿರಿ ಅನ್ನೋಂಥದ್ದು. ಜನ ದಡ್ಡ ಅಲ್ಲ, ನೀವು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಕೊಂತಾ ಇದ್ದೀರಿ. ಮತ್ತೆ ಸ್ಟೇಜ್ ಮೇಲೆ ಪಬ್ಲಿಕ್ ಅಂದ್ರೆ ನಮ್ಮ ಫಂಡ್ಸ್ ಅಲ್ಲಿ ಮಾಡುವಂತ ಜಾಗ, ಆ ಜಾಗದಲ್ಲಿ ಪಬ್ಲಿಕ್ ಆಫೀಸರ್ಸ್ ಬಿಟ್ಟು ಬೇರೆ ಇನ್ವೈಟ್ ಆಗಿಬಿಟ್ಟು ಕುಟುಂಬದವರು ಬರಬಹುದಾ? ದಿಸ್ ಇಸ್ ಅಗೇನ್ ದ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್. ನೀವು ಮನೆ ಫಂಕ್ಷನ್ ಮಾಡ್ತಿಲ್ಲ ಸರ್, ಯಾರನ್ನ ನೀವು ಕರ್ಸ್ಕೊಂಡ್ಬಂದು ಸ್ಟೇಜ್ ಮೇಲೆ ಮಾಡ್ತಿದ್ರಿ. ದಿಸ್ ಇಸ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್. ಇವೆಲ್ಲವೂ ಕೂಡ ಒಂದು ನೆಗ್ಲಿಜಿಬಲ್ ಅಂತ ಏನ್ ಹೇಳ್ತೀವಲ್ಲ, ಇದಕ್ಕೆಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ತಲೆದಂಡ ಆಗ್ಲೇಬೇಕು. ಹಾಗಾಗಿ ನಾವು ರಾಜಕೀಯ ಪಕ್ಷವನ್ನ ಕಾಂಗ್ರೆಸ್ ಅಂತೂ ಬಯಸಿರ್ಲಿಲ್ಲ, 11 ಜನ ಸಾಯ್ಬೇಕು ಅಂತ ಹೇಳಿ. ವಿ ಆಲ್ಸೋ ಅಗ್ರಿ, 11 ಜನ ಹೋಗ್ಬೇಕು ಅನ್ನೋದು ನಮ್ಗೆ ಯಾರಿಗೂ ಕೂಡ ಇರಲಿಲ್ಲ. ಬಟ್ ನಿಮ್ಗೆ ಇವೆಲ್ಲವೂ ಕೂಡ ಕೊಟ್ಟಾಗ ಸಂವಿಧಾನದಲ್ಲಿ ತಾವು ಪ್ರಾರ್ಥನೆ ಮಾಡಿ 3 ಸಲ ಏನು ಮುಖ್ಯಮಂತ್ರಿಗಳು ಆಗಿರ್ತೀರಿ, ನಿಮ್ಗೆ 2 ಅವರ್ ಮೆಸೇಜ್ ಬಂದಿಲ್ಲ ಒಬ್ರು ರಾಜ್ಯದಲ್ಲಿ ಸತ್ತೋಗಿದ್ದಾರೆ ಕಾಲ್ತುಳಿದಲ್ಲಿ ಅಂದ್ರೆ ಇಟ್ ಇಸ್ ಅ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್. ನೀವ್ ಯಾಕೆ 5 ವರ್ಷ ಬೇಕು ನಮಗೆ? ಹಾಗಾದ್ರೆ ನಿಮಗೂ ಉಪಮುಖ್ಯಮಂತ್ರಿಗೂ ಕೋಆರ್ಡಿನೇಷನ್ ಇಲ್ಲ. ನೀವು ನಿಮ್ಮಲ್ಲೇ ತುಳಿಯೋದ್ರಲ್ಲಿ, ನಿಮ್ಮ ಸಂಭ್ರಮಾಚರಣೆ ಮಾಡೋದ್ರಲ್ಲಿ ಬಲಿಪಶು ಆಗಿದ್ದಂಥದ್ದು ಪಬ್ಲಿಕ್. ಅವನು ಯಾರು ನಿಜವಾದ RCB ಅವನು ಇದ್ನಲ್ಲ, ಫ್ಯಾನ್ ಇದ್ನಲ್ಲ, ಅವನಾದ. ನಿಮಗೆ ನೀವೇನಾದ್ರೂ ಕೂಡ 3 ಗಂಟೆಗೆ ಪ್ರಾಯೋಜಕ ಈ ಒಂದು ಸೆರೆಮನಿಯನ್ನ ಮಾಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದ್ರು, ಟಿಕೆಟ್ ಸಿಕ್ಕಿದ್ರೆ ಆಚೆ ಕಡೆ ನಿಂತ್ಕೊಂತಾ ಇದ್ರು. ಇದು ಬರ್ತಾನೆ ಇರಲಿಲ್ಲ. ಪೊಲೀಸರು ಆತರವಾಗಿ ಇಲ್ಲಿ ಮಾಡ್ಬೇಕಾ ಅಲ್ಲಿ ಮಾಡ್ಬೇಕಾ ಗೊತ್ತಾಗ್ದಿರೋ ಹಾಗೆ ಪೊಲೀಸರ ಲ್ಯಾಕ್ ಆಫ್ ಪೊಲೀಸ್ ಇರೋದ್ರಿಂದ, ಆ ಲ್ಯಾಕ್ ಆಫ್ ಪೊಲೀಸ್ ಯಾಕಿದ್ರು ಅಂದ್ರೆ ನಿಮ್ಮ ಒಂದು ಪ್ರೆಷರ್ಗೆ, ನಿಮ್ಮ ಫ್ಯಾಮಿಲಿಗಳಿಗೆ ಸೆಕ್ಯೂರಿಟಿ. ನೀವೇ ಆಗ್ಲೇ ಹೇಳ್ತಾ ಇದ್ರಿ ಬ್ರೇಕ್ ಅಲ್ಲಿ, ಅದನ್ನ ನಾನು ಆನೇರ್ ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 3:45ಗೆ ಮೊದಲ ಸಾವಾಯ್ತು ಅಂತ ಹೇಳಿರೋದು ನಾವಲ್ಲ, ಮಾಧ್ಯಮದವರಲ್ಲ, ಮುಖ್ಯಮಂತ್ರಿಗಳು. ಈ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದ್ದೆ 4:30 ನಂತರದಲ್ಲಿ. ಅಂದ್ರೆ ನೀವು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆನೆ ಅಲ್ಲೊಂದು ಬಲಿಯಾಗಿ ಹೋಗಿದೆ. ಹೆಂಗ್ ಮಾಡಿದ್ರಿ ಸ್ವಾಮಿ ಕಾರ್ಯಕ್ರಮ? ನಿಮ್ ಇಂಟೆಲಿಜೆನ್ಸ್ ಬ್ಯೂರೋ, ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿ ಕೂಡ ಧೈರ್ಯ ಮಾಡ್ಲಿಲ್ವಾ? ಸರ್ಕಾರದ ಪ್ರತಿನಿಧಿಗಳಿಗೆ, ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಸ್ವಾಮಿ ಇಲ್ಲೊಂದು ಹೆಣ ಬಿದ್ದೋಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ, ದಯಮಾಡಿ ಈ ಕಡೆ ಗಮನ ಕೊಡಿ ಅಂತ ಹೇಳೋ ಧೈರ್ಯ ಯಾರು ಮಾಡ್ಲಿಲ್ವಾ? ಅಥವಾ ದಯಾನಂದ್ ಅವರಿಗೆ, ಮೇಡಮ್ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ದಯಾನಂದ್ ಅವರಿಗೆ ಗೇಟ್ ಒಳಗಡೆ ಬಂದು ವಿಧಾನಸೌಧ ಮೆಟ್ಲ ಮೇಲೆ ಬಂದು ಮುಖ್ಯಮಂತ್ರಿಗಳಿಗಾಗ್ಲಿ ಅಥವಾ ಪರಮೇಶ್ವರ್ಗಾಗ್ಲಿ ಮೆಸೇಜ್ ಅನ್ನ ಕೊಡಕ್ಕಾಗ್ಲಿಲ್ವಾ? ಈ ತರ ಒಂದು ವಿಷಯ ಆಗಿದೆ ಅಂತ ಹೇಳಿ. ಅದು ಗೊತ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ಬರ್ತದೆ ಸ್ಟೇಟ್ಮೆಂಟ್, ಎರಡೇನೋ ಆಗಿದೆ 10 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಅಂತ ಹೇಳ್ತಾರೆ ದಯಾನಂದ್ ಅವರು ಅಂತ ಒಂದು ಮಾತು ಬರ್ತವೆ. ಇವೆಲ್ಲವೂ ಕೂಡ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿಯನ್ನ ಸರ್ಕಾರದ ಮೇಲೆ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥದ್ದು ನನ್ನ ವಾದ. ನಾನು 2 ಪಾಯಿಂಟ್ ಹೇಳ್ತೀನಿ. ಇದು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ನಾವು ನಿಲ್ಸೋದಿಕ್ಕಾಗಲ್ಲ, ಇದು ಕ್ರಿಮಿನಲ್ ನೆಗ್ಲಿಜೆನ್ಸ್. ಇದು ಕಂಪ್ಲೀಟ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ಸ್ಟೇಟ್ ಗವರ್ಮೆಂಟ್. ನೀವು ನೆಟ್ವರ್ಕ್ ಇರ್ಲಿಲ್ಲ, ಸಿಎಂಗೆ ಫೋನ್ ಮಾಡಕ್ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಜನರು ಅದೇ ಸ್ಟೇಡಿಯಂ ಹೊರಗಡೆ ನಿಂತ್ಕೊಂಡು ಟ್ವಿಟರ್ ಅಲ್ಲಿ ಮೆಸೇಜ್ ಬರೀತಾ ಇದ್ದಾರೆ, ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಸ್ವತಃ ಮೆಸೇಜ್ ಮಾಡಿದ್ರು ಈ ತರ ನಡೀತಿದೆ ಅಂತ. ಮುಖ್ಯಮಂತ್ರಿಗೆ ಗೊತ್ತಾಗಿಲ್ವಾ? ಮುಖ್ಯಮಂತ್ರಿಗಳು ನೆಟ್ವರ್ಕ್ ಚೇಂಜ್ ಮಾಡ್ಕೊಡ್ಬೇಕು. ಐ ಹ್ಯಾವ್ ಟು ಸ್ಲಿಪ್ ಇನ್ ಟು ಅ ಬ್ರೇಕ್. ಇವಾಗ ಕ್ವಿಕ್ ಬ್ರೇಕ್ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಇದಕ್ಕೆ ಕಾಂಪಿಟೇಷನ್ ನಡೀತಿದೆಯಂತೆ. ಹೌದೋ ಇಲ್ಲೋ ಗೊತ್ತಿಲ್ಲ. ಐವಾನ್ ಸರ್ನ ಪ್ರಶ್ನೆ ಮಾಡೋಣ. ದೆಹಲಿಗೆ ಹೋಗೋ ರೇಸ್
ಆಕ್ಚುಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಹೋಗಿ ಹೈಕಮಾಂಡ್ ಮುಂದೆ ವರದಿ ಕೊಡಬೇಕಾಗಿತ್ತು. ಆದ್ರೆ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗ್ತಿದ್ದಾರಂತೆ. ಹಂಗಂದ್ರೆ ಆದ ತಪ್ಪು ಯಾರಿಂದ, ಹೆಂಗೆ, ಇದೆಲ್ಲದರ ವರದಿಯನ್ನ ಖುದ್ದು ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಮುಂದೆ ಪ್ರಾಮಾಣಿಕವಾಗಿ ಕೊಡ್ತಾರಾ? ಆ ನಿರೀಕ್ಷೆಯನ್ನಾದ್ರೂ ನಾವು ಇಟ್ಟುಕೊಳ್ಬಹುದಾ?